ಮಾಡು ಬ್ರಷ್ ಮಾಡಿ. ಯೂಸ್ ಮಾಡ್ತಾ ಇದ್ದಿದ್ದಕ್ಕಿಂತ ಇದು ತುಂಬಾ ಡಿಫ್ರೆನ್ಸ್ ಅಂತ ಅನಿಸ್ತು. ಹೋಗ್ಬಿಡುತ್ತೆ ಎಲ್ಲ ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರೀತಮ್ದು ಫುಲ್ ಡೇ ರೊಟೀನ್ ಇರುತ್ತೆ. ಫುಡ್ ರೊಟೀನ್ ಅಂತ ಹೇಳ್ಬೋದು. ತುಂಬ ಜನ ಪ್ರೀತಮ್ದು ರೆಸಿಪೀಸ್ ಹಾಕಿ ಅಂತ ಕೇಳ್ತಾ ಇರ್ತೀರಲ್ಲ. ಸೊ ಅವಾಗವಾಗ ಒಂದು ಫುಡ್ ರೊಟೀನ್ ಅಥವಾ ಒಂದು ಡೈಲಿ ರೊಟೀನ್ ಮಾಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇನ್ನೂ ಮಲಗಿದಾನ ಅವನು, ಸೌಂಡಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನು ಒಂದೊಂದು ದಿನ ಒಂದೊಂದು ಟೈಮಿಂಗ್ಸಲ್ಲಿ ಎದ್ದೇಳ್ತಾನೆ. ಮಲ್ಕೊಂಡಿರೋ ಹುಟ್ಟು ನೋಡಿ, ಯಾವ ದಿಕ್ಕು ಆ ದಿಕ್ಕು. ಆದಷ್ಟು ಲಿಕ್ವಿಡ್ ಐಟಮ್ ಏನಾದರೂ ಕುಡಿಯೋಂಗಿದ್ರೆ ಕುತ್ಕೊಂಡೇ ಕುಡಿಬೇಕು. ಅದು ಮಂಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಮಟ್ಟಿಗೆ ನಿಜ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ನಾನು ಕೂಡ ಅದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಏನಾದರೂ ಲಿಕ್ವಿಡ್ ಐಟಮ್ ಅಂದರೆ ಊಟನೂ ಅಷ್ಟೇ, ನಿಂತು ಊಟ ಮಾಡಬಾರ್ದಂತೆ, ಜಾಸ್ತಿ ನಿಂತ್ಕೊಂಡು ಊಟ ಮಾಡಬಾರ್ದು. ಮತ್ತು ಇದೆಲ್ಲ ಅಷ್ಟೇ. ಇವಾಗೆಲ್ಲ ಎಷ್ಟೋ ಹೋಟೆಲ್ಗಳಲ್ಲಿ ನಾವು ಕುತ್ಕೊಂಡು ಊಟ ಮಾಡೋದು ಕಮ್ಮಿ ಆಗಿದೆ. ನಿಂತ್ಕೊಂಡೆ ಅಂದರೆ ಅಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ನಿಂತ್ಕೊಂಡೆ ಊಟ ಮಾಡೋದು, ನಿಂತ್ಕೊಂಡೆ ನೀರು ಕುಡಿಯೋದು, ಎಲ್ಲ ನಿಂತ್ಕೊಂಡೇ ಇರ್ತೀವಲ್ಲ. ಸೊ ಮಂಡಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜಾನೂ ಕೂಡ. ಇವತ್ತು ನನ್ನ ಹಸ್ಬೆಂಡು ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೆಮನ್ ಟೀ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಲೆಮನ್ ಟೀ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಶುಂಠಿ ಹಾಗೆ ಡಿಕಾಕ್ಷನ್ ಮಾಡಿಬಿಟ್ಟು ಲೆಮನ್ ಸ್ಕ್ವೀಸ್ ಮಾಡಿ ಶುಗರ್ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಳ್ನೀರಿತ್ತು, ಎಳ್ನೀರನ್ನು ಕಟ್ ಮಾಡಿ ಇಟ್ಬಿಡ್ತೀನಿ. ಅವ್ನು ಎದ್ದ ತಕ್ಷಣ ಕೊಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಒಂದು ಇದರಲ್ಲಿ ಹಾಕಿ ಎತ್ತಿಟ್ಕೊತೀವಿ. ಎಳ್ನೀರು ತೊಗೊಂಡು ಬಂದಿದ್ರ, 3 ಎಳ್ನೀರಲ್ಲಿ ಇರೋಷ್ಟು ನೀರು ಒಂದು ಚಂಬೆಲ್ಲ ಇಷ್ಟ ಆಗಿದೆ ಅಷ್ಟೇ. ಸೊ 3 ಎಳ್ನೀರು ಕಟ್ ಮಾಡಿ 3 ಜನಕ್ಕೆ ಒಂದೊಂದು ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಟರೆ ಇಷ್ಟೇ ಬಂದಿದ್ದು. ನನ್ನ ಮಗ ಖುಷಿಯಾಗಿ ಎದ್ದರೆ ಅವನೇ ಎಳ್ದು ನಡ್ಕೊಂಡು ಬಂದ್ಬಿಡ್ತಾನೆ. ಯಾರಪ್ಪ ಎದ್ದು ಬಂದಿದ್ದು? ಎದ್ದು ಬಂದ? ಟಚಿ ಮಾಡಿದ್ದ? ನಿದ್ದೆ ಎಲ್ಲ ಆಯ್ತಾ? ನಿದ್ದೆ ಆಗಿಲ್ಲ? ಓನ್ ಮಗನೇ, ಗುಡ್ ಮಾರ್ನಿಂಗ್. ಎಳ್ನೀರು ಕುಡಿತೀಯಾ? ಬಾ. ರಾತ್ರಿ ಎಲ್ಲ ಮಲಗಿದಾನಲ್ವಾ, ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಏನಾದರೂ ಬೇಕು. ಅದಕ್ಕೆ ನಾನು ಫಸ್ಟೇ ಎಳ್ನೀರು ಕ್ಲೀನ್ ಮಾಡಿ ಇಟ್ಟಿದ್ದು. ಚೆನ್ನಾಗಿದೆಯಾ? ನಾನು ತುಂಬ ಅಬ್ಸರ್ವ್ ಮಾಡ್ದಂಗೆ ಪ್ರೀತಮ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಾದರೂ ಬೇಕಾಗತ್ತೆ, ಇಲ್ಲ ಅಂತಂದರೆ ಎಳ್ನೀರಾದರೂ ಕುಡಿತಾನೆ. ಯಾಕೆಂತಂದರೆ ಫುಲ್ ನಿದ್ದೆ ಮಾಡಿ ಅವಾಗ ತಾನು ಎದ್ದಿರ್ತಾನಲ್ಲ, ಫುಲ್ ನೈಟ್ ಅವನಿಗೆ ಬಾಯಾರಿಕೆ ಆಗಿರುತ್ತೆ. ಹಾಗಾಗಿ ಎದ್ದ ತಕ್ಷಣ ಫಸ್ಟ್ ನಾನು ಒಂದು ಗ್ಲಾಸ್ ನೀರು ಕೊಡ್ತೀನಿ. ಇವಾಗ ನಾನು ಅವನಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ರಾಗಿ ಸರಿ ಪೌಡರ್ ಥರ ಮಾಡಿ ಇಟ್ಕೊಂಡಿರೋದನ್ನು ಒಂದು ಸ್ವಲ್ಪ ನೀರಲ್ಲಿ 1 ಸ್ಪೂನು ರಾಗಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ರಾಗಿ ಸರಿ ಯಾವಾಗಲೂ ಒಂದೇ ಥರ ಕೊಟ್ರು ಅವ್ರಿಗೆ ಬೋರ್ ಆಗುತ್ತೆ. ನಾವು ಯಾವುದೇ ಫುಡ್ಡನ್ನು ಸ್ವಲ್ಪ ಟೇಸ್ಟಾಗಿ ಮಾಡಿಕೊಟ್ರೆ ಅವರು ತಿನ್ನೋದು, ಇಲ್ಲಾಂದರೆ ಊಟ ಇಂಟ್ರೆಸ್ಟ್ ಅನ್ಸೋದಿಲ್ಲ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿಬಿಟ್ಟು ರಾಗಿ ಸರಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ, ಅವನಿಗೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಪ್ರೀತಮ್ಗೆ. ಇದನ್ನು ಕೊಡ್ತೀನಿ. ಇದು ಹೊಟ್ಟೆ ತುಂಬತ್ತೆ, ರಾಗಿ ಯೂಸ್ ಮಾಡಿದ್ದೀವಲ್ವಾ. ಸೊ ಹಾಗಾಗಿ ಅವ್ನು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ತೊಗೊಂಡು ಮತ್ತೆ ಮಧ್ಯಾಹ್ನ ತುಂಬ ಲೇಟಾಗಿ ಊಟ ಮಾಡ್ತಾನೆ. ಅದಕ್ಕೋಸ್ಕರ ಏನಾದರೂ ಈ ಥರ ಮಾಡಿಕೊಡೋದು. ಸೊ ಈ ರಾಗಿ ಬೇಸಿಗೆ ಸಮ್ಮರ್ ಅಲ್ವಾ, ಸೊ ರಾಗಿನೂ ತಂಪು, ಹಾಗಾಗಿ ಇದನ್ನು ಮಾಡಿಕೊಡ್ತೀನಿ. ಖಾರ ಅಲ್ವಾ, ಇದು ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ಮಾಡಿಕೊಡೋದು. ರಾಗಿ ರೊಟ್ಟಿ, ರಾಗಿ ದೋಸೆ ಎಲ್ಲ ಮಾಡ್ಬೋದು. ಏನ್ ನೀನು ಮಲಗಿರೋದು? ಮನೇಲಿ ಒಬ್ಳೇ ಇದ್ದಾಗ ಬ್ರೇಕ್ಫಾಸ್ಟ್ ಮಾಡಿಸೋದು ಕಷ್ಟ ಅಂತ ಅನಿಸ್ಬೋದು. ಬಟ್ ಮಗಳು ಅಥವಾ ನನ್ನ ಹಸ್ಬೆಂಡ್ ಇದ್ದಾಗ ತುಂಬ ಈಸಿಯಾಗಿ ಅವನಿಗೆ ಊಟ ಮಾಡಿಸ್ಬಿಡ್ತೀನಿ. ಅದೊಂಥರ ಅವನಿಗೂ ಇಷ್ಟ. ಇವತ್ತು ಕೋಗಿಲೆ ಕೂಗ್ತಾ ಇದೆ, ಮಳೆ ಬರ್ಬೋದು. ನಿಜ. ಪ್ರೀತಮ್ಗೆ ನಾನು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಒಂದು 11 ತಿಂಗಳು ಮಗು ಇದ್ದಾಗ ನನ್ನ ಒಂದು
ಹೆಲ್ತ್ ಇಶ್ಯೂಸಿಂದ, ಆರೋಗ್ಯ ಸಮಸ್ಯೆಯಿಂದ ಅವನಿಗೆ ಬ್ರೆಸ್ಟ್ ಫೀಡನ್ನು ನಿಲ್ಲಿಸ್ಬೇಕಾಗಿತ್ತು. ಅದು ಎಷ್ಟೊಂದು ಜನ ಅಮ್ಮಂದಿರ ಆ ಒಂದು ಇದನ್ನು ಫೇಸ್ ಮಾಡಿರ್ತೀವಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಅಂದರೆ, ಮಕ್ಕಳಿಗೆ ನಾನು ಫಸ್ಟ್ ಪ್ರಿಫರೆನ್ಸು ಬ್ರೆಸ್ಟ್ ಫೀಡ್ ಆಗಿರುತ್ತೆ. ಎದೆ ಹಾಲಿನಷ್ಟು ಶ್ರೇಷ್ಠವಾದದ್ದು ಏನೂ ಇರೋದಿಲ್ಲ. 2 ವರ್ಷದ ಮಕ್ಳುವರೆಗೂ ನಾವು ಕಂಪಲ್ಸರಿ ಎದೆ ಹಾಲನ್ನೇ ಕೊಡಬೇಕಾಗತ್ತೆ. ಬಟ್ ಎಲ್ಲ ಟೈಮಲ್ಲಿ ಅದು ಸಾಧ್ಯ ಅಂತಲೂ ನಾನು ಹೇಳೋದಕ್ಕಾಗಲ್ಲ ಅಲ್ವಾ. ಇವಾಗ ನಂತರ ಸಿಚುವೇಶನ್ ಎಷ್ಟೋ ಹೆಣ್ಮಕ್ಳು ಫೇಸ್ ಮಾಡಿರ್ತೀರಾ. ಸೊ ಆ ಒಂದು ರೀಸನಲ್ಲಿ, ಅಥವಾ ಎಷ್ಟೋ ಹೆಣ್ಮಕ್ಳಿಗೆ ಇವಾಗ ಹಾಲು ಕೂಡ ತುಂಬ ಕಡಿಮೆ ಇರುತ್ತೆ, ಹಾಲು ಇಲ್ಲ ಅಂತಲೂ ಹೇಳಿರ್ತಾರೆ. ಅದಾದ್ಮೇಲೆ ನಾನು ಡಾಕ್ಟರ್ನ ಕೇಳಿದೆ, ಈ ಥರ ಆಗಿದೆ, 3 days ಆಯಿತು, ನಾನು ಸ್ಟಾಪ್ ಮಾಡಬೇಕಾಯ್ತು, ಏನು ಮಾಡಬೇಕು ಅಂತ. ಅವ್ರು ನನಗೆ ಸಜೆಷನ್ ಮಾಡಿದ್ರು ಫಾರ್ಮುಲಾ ಮಿಲ್ಕ್. ಬ್ರೆಸ್ಟ್ ಫೀಡ್ ಆದಮೇಲೆ, ಎದೆ ಹಾಲು ಆದಮೇಲೆ ನೆಕ್ಸ್ಟ್ ಬರೋದೇ ಫಾರ್ಮುಲಾ ಮಿಲ್ಕನ್ನೇ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಸೊ ಅದೇ ಥರ ನಾನು ಕೂಡ ಪ್ರೀತಮ್ಗೆ ಅನಿವಾರ್ಯವಾಗಿ ಫಾರ್ಮುಲಾ ಮಿಲ್ಕನ್ನು ಕೊಡಬೇಕಾಯಿತು. ಸೊ ನಾನಿವಾಗ ಅದಕ್ಕೆ ಬೆಸ್ಟ್ ಅಂತಂದರೆ ಡೆಕ್ಸಾಲಾಕ್ ಅವ್ರದ್ದು ಇದನ್ನು ಕೊಡ್ತಾ ಇದ್ದೀನಿ. ಇವಾಗ ಸ್ಟೇಜ್ 4, ಸ್ಟೇಜ್ 1, 2, 3 ಇರುತ್ತೆ. ನಾನು 4th ಕೊಡ್ತಾ ಇದ್ದೀನಿ. ಲಾಸ್ಟ್ ಇದೊಂದು ಕೊಡೋಣ ಅಂತಂದರೆ, ಸೊ ಇದರಿಂದ ನಮ್ಮ ಮಕ್ಳಿಗೆ ಏನಾಗುತ್ತೆ ಅಂತಂದರೆ ಪ್ರೋಟೀನ್ ಇರ್ಬೋದು, ಐರನ್ ಇರ್ಬೋದು, ಅವ್ರಿಗೆ ಏನು ಪ್ರಾಪರಾಗಿ ಬೇಕೋ ಅದು ಸಿಗುತ್ತೆ. ನೀವು ಯಾವುದೇ ಫಾರ್ಮುಲಾ ಮಿಲ್ಕನ್ನು ಕೊಡೋ ಹಾಗಿದ್ರೆ ಮೊದಲಿಗೆ ಫಸ್ಟ್ ಕೈಯನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ. ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಪ್ರಿಪೇರ್ ಮಾಡ್ತೀನಿ. ಫುಡ್ ಆಗಿರಲಿ, ಹಾಲಾಗಿರಲಿ. ಈಗ ಮಕ್ಕಳಿಗೆ ಪೋಷಕಾಂಶ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಇದಕ್ಕೆ ನನ್ನ ಮಗುಗೆ ಕೂಡ ಎಕ್ಸ್ಟ್ರಾ ನಮಗೆ ಸಿರಪ್ ಆ ಥರ ಎಲ್ಲನೂ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬೆಸ್ಟಾಗಿ ನನಗೇನಾಯಿತು ಅಂತ ಅಂದರೆ, ಪ್ರೀತಮ್ ಹುಟ್ಟಿದ್ದು 8 months. ಅದೇ ಜೊತೆಗೆ ನಾನು ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಬೇಕಾಯಿತು. ಸೊ ನನಗೂ ಒಂದು ಭಯ ಆಯಿತು, ಅವನಿಗೆ ಬೇಕಾದಂಥ ನ್ಯೂಟ್ರಿಷನ್ ಸಿಗುತ್ತಾ ಇಲ್ವಾ, ವೀಕ್ ಆಗ್ತಾನಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಫಾರ್ಮುಲಾ ಮಿಲ್ಕನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿಕೊಂಡೆ. ಸೊ ಇವನಿಗೆ ಇವಾಗ 2 ವರ್ಷ. ಲಾಸ್ಟ್ ಸ್ಟೇಜಲ್ಲಿ ನಾನು ಕೊಡೋಣ ಇದೊಂದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ವಾರ್ಮ್ ವಾಟರ್ ಆದರೆ ಸಾಕು. ಅದಕ್ಕೆ ನಿಮ್ಮ ಮಕ್ಕಳ ಏಜಿಗೆ ಅಂದರೆ ಸ್ಟೇಜ್ ಬೈ ಅದನ್ನು ನೀವು ಎಷ್ಟು ಸ್ಕೂಪ್ ಹಾಕ್ಬೇಕಂತ ಇರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೇಮ್ ಹಾಲು ಕೊಟ್ಟ ಹಾಗೆ ಕೊಡೋದು ಅಷ್ಟೇ. ಇದರೊಳಗೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಡೆಕ್ಸಾಲಾಕ್ ಅಲ್ಲಿ ನಿಮ್ಮ ಮಗುಗೆ ಏನು ಪ್ರೋಟೀನ್ ಬೇಕು, ಕಬ್ಬಿಣಾಂಶ ಬೇಕು. ಸೊ ಇದೇನಾಗುತ್ತೆ ಅಂತಂದರೆ ಮಗುವಿಗೆ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಡೈಜೆಷನ್ ಆಗಿರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ದಲೇ ಇರೋದಕ್ಕೆ ಕೂಡ ಆ ಥರ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಕೆಲವೊಂದು ಮಕ್ಕಳಿಗೆ ಡೈಜೆಷನ್ ಆಗೋದಿಲ್ಲ ಅಂತ ಹೇಳ್ತಾರೆ, ಕಾನ್ಸ್ಟಿಪೇಷನ್ ಅಂತ. ಬಟ್ ಡೆಕ್ಸಾಲಾಕ್ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅವನಿಗೆ. ಸೊ ಹಾಗಾಗಿ ನಾನು ಇದನ್ನೇ ಅವನಿಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಅದ್ರ ಜೊತೆಗೆ ಎದೆ ಹಾಲು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಮ ಮಗುಗೆ 2 years ಮುಂಚೆಗೆ ಎದೆ ಹಾಲು ಕೊಡ್ತಾ ಇದ್ದೀನಿ ಅಂತಂದರೆ ಮಿಸ್ ಮಾಡ್ದಲ್ಲೇ ಫಸ್ಟ್ ಆದ್ಯತೆ ಅದಕ್ಕೆ ಕೊಡಬೇಕು. ಇಲ್ಲಾಂದರೆ ನಂತರ ಪ್ರಾಬ್ಲಮ್ ಇರೋರಿಗೆ ಈ ಥರ ಫಾರ್ಮುಲಾ ಮಿಲ್ಕ್ ಬೇಕು. ಯಾಕೆ ಕೊಡ್ತಾ ಇದ್ದೀನಿ ಅಂತ ನಾನು ಇದನ್ನು ಹೇಳ್ತಾ ಇರೋದು. ಜೊತೆಗೆ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನು 1 time ಆದ್ರೂ ಪ್ರೀತಮ್ಗೆ ಕೊಡ್ತಾ ಇದ್ದೀನಿ. ಅವನು ಅಂಡರ್ ವೆಯ್ಟ್ ಆಗಬಾರ್ದು, ಪ್ರೀ ಮೆಚೂರ್ ಬೇಬಿ. ಸೊ ಹಾಗಾಗಿ ಏನು ಮಾಡ್ತಾ ಇದ್ರು? ಏನು ಮಾತಾಡ್ತಾ ಇರೋದು ನೀನು? ಏನೋ ಕಣ್ಣಿಗೇನೋ ಆಯ್ತೇನೋ, ಅದಕ್ಕೆ ಕಣ್ಣಿಗೆ ಹಿಂಗೆ ಮಾಡಿ. ಸೊ ಬೆಳಗ್ಗೆ KR ಪುರಂ ಕಳಿಸಿದ್ವಿ ಅಲ್ವಾ ಮಾರ್ಕೆಟ್ಗೆ. ಒಂದಿಷ್ಟು ತರಕಾರಿ ತರಿಸಿದ್ವಿ, ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ, ಕ್ಲೀನ್ ಮಾಡಿ. ಸೊಪ್ಪಲ್ವಾ ಜಾಸ್ತಿ ಹೊತ್ತು ಹೊರಗಡೆ ಇದ್ದರೆ ಬಾಡೋಗ್ಬಿಡುತ್ತೆ. ಎಲ್ಲ ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ. ಇವಾಗ ಸ್ಕೂಲ್ ಬೇರೆ ಇಲ್ಲ ಅಲ್ಲ ಪ್ರಗತಿಗೆ, ಅಷ್ಟೊಂದೇನು ಇದೇ ಮಾಡಬೇಕು ಬ್ರೇಕ್ಫಾಸ್ಟ್ ಅದೇ ಮಾಡಬೇಕು ಅಂತ ಏನೂ ಇಲ್ಲ. ಏನೋ ಒಂದು ಆಗುತ್ತೆ. ಅದಕ್ಕೆ ಏನೇನು ನೆನಪಾಯಿತು, ನೆನ್ನೆ ಏನೇನು ಬೇಕು ಅನ್ನಿಸ್ತು ಅದನ್ನು ಮಾತ್ರನೇ ತರಿಸಿದ್ದೀನಿ. ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ ಇದು ಜಾಸ್ತಿ ನಾವು ಖರ್ಚು ಮಾಡೋದಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ತರಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವು 3 ಇದ್ದರೆ ಎಷ್ಟೊಂದು ಅಡುಗೆಗಳನ್ನ ಮಾಡ್ಕೊಬೋದು. ಫ್ರೆಶ್ ಆಗಿ ಮಶ್ರೂಮ್ ಕೂಡ ತೊಗೊಂಡು ಬಂದಿದ್ದಾರೆ. ಮಶ್ರೂಮ್ ಇಡಬಾರ್ದು ಮನೇಲಿ ಅಂತಾರೆ, ಅದಕ್ಕೆ ಇವತ್ತು ಮಾಡಿ ಖಾಲಿ ಮಾಡಿಬಿಡ್ತೀನಿ. ಹಸಿರು ಮೆಣಸಿನ್ಕಾಯಿ 1 ತಿಂಗಳಿಗಾಗಷ್ಟು ತೊಗೊಂಬಂದಿದ್ದಾರೆ. ಇಷ್ಟೊಂದು ನಾನು ಜಾಸ್ತಿ ಬಳಸೋದೇ ಇಲ್ಲ. ಸ್ವಲ್ಪ ಮಾರ್ಕೆಟ್ಗೆ ಹೋದ್ಮೇಲೆ
ಗ್ರಾಮ್ ಲೆಕ್ಕದಲ್ಲಿ ಇಷ್ಟು ಅಷ್ಟು ಅದೆಲ್ಲ ತರೋಕ್ಕಾಗಲ್ಲ. ತಂದ್ರೆ ಒಂದು 1/2 kg 1 kg ಹಂಗೆ ತರಬೇಕಲ್ವಾ. ಸೊ ಹಾಗಾಗಿ ಪಾಪ ಅವ್ರಿಗೂ ಗೊತ್ತಾಗಲ್ಲ. ಇದೊಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ವಾರದ ಮೇಲೆ ಆಗುತ್ತೆ ನಮಗೆ. ಇನ್ನೇನು ಮಾಡೋದು, ಇನ್ನೇನಾದರೂ ಬೇಕಂತಂದರೆ ಎಮರ್ಜೆನ್ಸಿ ಎಲ್ಲಾದರೂ ತೊಗೊತೀವಿ, ಇಲ್ಲಾಂತಂದರೆ ವಾರದಲ್ಲಿ ಇನ್ನೊಂದು ಸರಿ ಕಳಿಸ್ಬೋದು, ತುಂಬ ದೂರ ಏನಿಲ್ಲ. ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡೋಗಿ ಕೊಟ್ಟಿದ್ವಾ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕೊಡೋಣ ಅಂತ ಹೇಳಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಕೆಂಪು ಕಲ್ಲರೇ ಇಲ್ಲ, ಫುಲ್ ವೈಟ್ಗಿದೆ. ಆ ಥರ ಕಲ್ಲಂಗಡಿ ಹಣ್ಣಿತ್ತು. ಅದು ಏನೋ ಗೊತ್ತಿಲ್ಲ, ಒಂದೊಂದು ಥರ. ಇವಾಗ ಯಾವುದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರೋದಿಲ್ಲ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು. ಕೆಲವೊಂದು ಸರಿ ಏನಾದರೂ ಅದೇನು ರೇಟ್ ಹಂಗೆ ಅಥವಾ ಶಾಪಿಂದ ಶಾಪಿಗೆ ಡಿಫ್ರೆನ್ಸೋ ಗೊತ್ತಿಲ್ಲ, ಕಡಿಮೆ ದುಡ್ಡು ತೊಗೊಂಡೋದ್ರೂ ಜಾಸ್ತಿ ತರಕಾರಿ ಕೊಡ್ತಾರೆ, ಕೆಲವೊಂದು ಕಡೆ ಜಾಸ್ತಿ ದುಡ್ಡು ಕೊಟ್ಟರು ಕಡಿಮೆ ತರಕಾರಿ ಕೊಡ್ತಾರೆ. ಏನು ಡಿಫ್ರೆನ್ಸ್ ಅಂತ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ಹಂಗೆ ಆಯಿತು. ಇವತ್ತು ಖರ್ಚು ಮಾಡಿದ್ದಷ್ಟೇ ದುಡ್ಡು ಖರ್ಚು ಮಾಡಿದ್ರು ನಮ್ಗೆ ಇಷ್ಟೇ ತರಕಾರಿ ಕೊಟ್ಟಿದ್ರು. ಯಾವ ಮಾರದ್ನೋ ಏನಾಯಿತೋ ನಂಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಫೇವ್ರೆಟ್ ಸಬ್ಬಕ್ಕಿ ಸೊಪ್ಪು. ಸಬ್ಬಕ್ಕಿ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಬೋಂಡ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಸ್ಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಮಾಡು ಪ್ರೀತು. ಆನ್ಸರ್ ಆನ್ಸರ್ ಹ್ಯಾಂಡ್ಸ್ ಡೌನ್. ಆನ್ಸರ್ ಹ್ಯಾಂಡ್ಸ್ ಡೌನ್. ಆನ್ಸರ್ ಹ್ಯಾಂಡ್ಸ್ ಡೌನ್. ಆನ್ಸರ್ ಅಪ್ ಮಾಡು, ಅಪ್ ಮಾಡು ಅಪ್ ಪ್ರೀತು. ಸ್ಪೀಚ್ ಥೆರಪಿಯಲ್ಲಿ ಬಾಡಿ ಪಾರ್ಟ್ಸ್ ರೆಕಗ್ನೈಸ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದಾರ. ಸೊ ಅದಕ್ಕೆ ನಾವು ಅವನಿಗೆ ಹ್ಯಾಂಡ್ಸ್. ಪ್ರೀತಮ್ ಡ್ಯಾಡಿ ನೋಡಲಿ. ಜಂಪ್ ಜಂಪ್. ನೀನು ಜಂಪ್ ಮಾಡು. ಜಂಪ್ ಕಣ್ಮುಚ್ಚು, ತಲೆ ನೀರಿದೆ. ಹಾಂ ತಲೆ ಕಣ್ಮುಚ್ಚು ಮಗನೆ, ಕಣ್ಮುಚ್ಚು, ಕಣ್ಮುಚ್ಚ. ಸಾಕು 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 ಬಿಡು. ಸ್ವಲ್ಪ ಹಾಕ್ಲಾ? ಅಂತಂದು ಬ್ರಷ್ ಎಲ್ಲ ಬ್ರಷ್ ಮಾಡಿ ಮಗನೆ, ಬ್ರಷ್ ಮಾಡಿ ಮಾಡು, ಬ್ರಷ್ ಮಾಡಿ ಮಾಡು ಮಾಡು, ಬ್ರಷ್ ಮಾಡಿ ಮಾಡು. ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಕೆಲಸ ಮಾಡಿ ಆಮೇಲೆ ಅವನಿಗೆ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸ್ಬೇಕಾದ್ರೆ ಪ್ರತಿ ಸಲ ಬ್ರಷ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಅದು ಅವನಿಗೆ ಹ್ಯಾಬಿಟ್ ಆಗುತ್ತಲ್ವಾ ಡೈಲಿ ಅಂತ. ಪ್ರೀತಮ್ ರೆಡಿ. ವಾ ಪ್ರೀತಮ್ ಗುಡ್ ಬಾಯ್. ಗಲಾಟೆ ಮಾಡಲ್ಲ, ಸ್ನಾನ ಮಾಡೋಕ್ಕೆ ಗುಡ್ ಬಾಯ್ ಆಗಿದೆಯಾ ಪ್ರೀತು ನೀನು? ಹಾಂ ಇಲ್ಲ ಇಲ್ಲ ಇಲ್ಲ, ಯಾಕೆ ಹೇಳಿ ಹೇಳಲ್ಲ. ಈಗ ಬೇಸಿಗೆ ಅಲ್ವಾ, ಸುಡ ನೀರು ಇಯ್ಯಲ್ಲ ನಾನು, ಸ್ವಲ್ಪ ಬೆಚ್ಚಗಿರೋ ನೀರು ಇದ್ದಾನೆ ಅದಕ್ಕೆ ಅಲ್ವಾ ಪ್ರೀತು? ಹಾಂ ಹಾಂ ತೆಗಿಬೇಡ, ತಲೆ ಒರೆಸ್ತೀನಿ ನೀರು. ಝೂಮ್ ಮಾಡಿ ಆ ಕಡೆ ಬಂದು ಝೂಮ್ ಮಾಡಿ ವಿಡಿಯೋ ಮಾಡಿ. ಆಗೋ ಇವನ್ನ ಇಲ್ಲಿ 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 ಇಲ್ಲಿ. ಏ ವಾವ್, ಕ್ಯೂಟ್ ಅಲ್ಲ ಪ್ರೀತಮ್ಮು? ಕ್ಯೂಟ್ ಪ್ರೀತು ಅಲ್ಲ ನೀನು? ಇದು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದಕ್ಕಿಂತ ಇದು ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಪ್ರೀತಮ್ ಸ್ಕಿನ್ ಮೇಲೆ. ಡ್ರೈ ಆಗ್ತಾ ಇಲ್ಲ ಇದು, ಅದಕ್ಕೆ ಇದು ಮತ್ತು ಇದು ಡೆಲಿಕೇಟ್ ಸ್ಕಿನ್ನು ಕೇಳಿದ್ರಿ ವ್ಯೂವರ್ಸು ತುಂಬ ಜನ. ಸೊ ಅದಕ್ಕೆ ನಾನು ಹೇಳಿದೆ. ಇದರೊಳಗೇ ಸನ್ಸ್ಕ್ರೀನ್ ಸಿಗುತ್ತೆ. ಪ್ರಗತಿಗೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಸೆಟಫಿಲ್ಲಲ್ಲೇ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಕೂಡ ಸಿಗುತ್ತೆ ಮಕ್ಕಳಿಗೆ. ಸೊ ಅದನ್ನು ಯೂಸ್ ಮಾಡ್ಬೋದು. 2 3 ಯಾರ್ದಿತ್ತು ಪಾಪು?
ಪಾಪಾ ಪಾಪು ಅಪ್ಪು ಅಬ್ಬು ಆಯ್ತಾ ಪಾಪುಗೆ ಎಲ್ಲಿ ಚಂದ ರೆಡಿಯಾಗಿ ಎಲ್ಲೋಗ್ತಾ ಇದ್ದಾನೆ ಗೊತ್ತಾ ನಮ್ಮ ಪ್ರೀತಮ್ಮು ಚಾಚಿ ಮಾಡಕ್ಕೆ ಹೋಗ್ತಾರೆ ಹಾಂ ಇಲ್ಲಿ ಪ್ರೀತು ತಲೆ ಬಾಚಿಸಿದ್ದೀನಿ ಯಾಕೋ ನನ್ನ ಮಗನ ಕೂದಲು ನಿಂತ್ಕೊಂಡೆ ಬಾಯ್ ಮಾಡು ಡ್ಯಾಡಿ ಬಾಯ್ ಟಾಟಾ ಗುಡ್ ನೈಟ್ ಡ್ಯಾಡಿ ಗುಡ್ ನೈಟ್ ಮಾಡು ಟಾಟಾ ಡ್ಯಾಡಿ ಟಾಟಾ ಗುಡ್ ನೈಟ್ ಎಕ್ಸ್ಟ್ರಾ ಕಲ್ತ್ಕೊಂಡ್ಬಿಟ್ಟಿದ್ಯಾ ಪ್ರೀತಮ್ ಮಲಗಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯನ್ನೆಲ್ಲ ಬೇಯಿಸೋದಕ್ಕೆ ಹಾಕಿದ್ದೀನಿ ಸೊ ಇವತ್ತಿನ ರೆಸಿಪಿ ಏನು ನೋಡೋಣ ಪ್ರೀತಮ್ನ ಮಲಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ನಿಮಗೆ ಲಾಸ್ಟ್ ಒಂದು ಫುಡ್ ರೊಟೀನಲ್ಲೂ ಕೂಡ ಹೇಳಿದ್ದೆ ಕೆಲವೊಂದಿಷ್ಟು ಏನು ಅಂತಂದರೆ ಎಕ್ಸ್ಟ್ರಾ ಸ್ನ್ಯಾಕ್ಸು ಆ ಥರ ಅಥವಾ ಬ್ರೇಕ್ಫಾಸ್ಟ್ ಏನಾದರೂ ಮಕ್ಕಳಿಗೆ ಅಂತ ಮಾಡಿಕೊಡ್ಬೋದು ಇನ್ನು ಲಂಚು ಡಿನ್ನರ್ ಎಲ್ಲ ನಾವೇನು ತಿಂತೀವಲ್ಲ ಆಲ್ಮೋಸ್ಟ್ ಅದನ್ನೆಲ್ಲನೂ ಕೂಡ ಈಗ 2 ಇಯರ್ಸ್ ಮಕ್ಕಳು ತಿನ್ನಲೇಬೇಕು ಅದನ್ನು ಮಾಡಿಕೊಡೋದು ಅವ್ರಿಗೆ ಅಂತ ಸಪ್ರೇಟಾಗಿ ಮತ್ತೆ ಚಿಕ್ಕ ಮಕ್ಳಿಗೆ ಮಾಡ್ಕೊಡ್ತಿದ್ವಲ್ಲ ಆ ಥರ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಅದಕ್ಕೆ ನಾನು ಪಾಲಕ್ ಸೊಪ್ಪು ತಂದಿರಲ್ಲ ಇವತ್ತು ಪಾಲಕ್ಕು ಮತ್ತು ಮಶ್ರೂಮ್ ಹಾಕಿ ಮಶ್ರೂಮ್ ಪನ್ನೀರ್ ಮಾಡ್ತೀವಲ್ಲ ಸೇಮ್ ಅದೇ ಥರ ಪಾಲಕ್ ಮಶ್ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಇದಕ್ಕೆ ಚೆನ್ನಾಗಿ ಪಾಲಕನ್ನು ಬೇಯಿಸ್ಬಿಟ್ಟು ಇದ್ರ ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ತಣ್ಣೀರಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮಶ್ರೂಮ್ ಫುಲ್ಲು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಇದನ್ನು ಒಂದು ತವಾ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ ಹಂಗೂ ಏನಾದರೂ ಇದು ತಿನ್ನಲ್ಲ ಅಂತ ಅಂದರೆ ಆಪ್ಷನಲ್ ಆಗಿ ಕರ್ಡ್ ರೈಸ್ ಏನಾದರೂ ಮಾಡ್ಕೋಬೋದು ಅಕಸ್ಮಾತ್ ಏನೋ ಈ ಟೇಸ್ಟ್ ಡಿಫ್ರೆಂಟ್ ಅನಿಸ್ತು ಊಟ ಮಾಡೋಕ್ಕಾಗಲಿಲ್ಲ ಅಂತಂದಾಗ ನೀವು ಕರ್ಡ್ ರೈಸ್ ಏನಾದರೂ ಮಾಡಿ ಕೊಡ್ಬೋದು ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಹಾಕಿ ಅದು ಕೂಡ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಸೇಮ್ ಪಾಲಕ್ ಪನ್ನೀರ್ ಥರನೇ ಇರುತ್ತೆ ಬಟ್ ಪಾಲಕ್ ಮಶ್ರೂಮ್ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಶ್ರೂಮನ್ನು ಫ್ರೈ ಮಾಡ್ಕೋತೀನಿ ಹಸಿದ ಹಾಕಿದ್ರೆ ಹಾಕ್ಬೋದು ಬಟ್ ನನಗೆ ಅದೇನೋ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಶ್ರೂಮನ್ನು ಫ್ರೈ ಮಾಡಿ ಆಮೇಲೆ ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕಿದ್ಮೇಲೆ ಪಾಲಕ್ ಪ್ಯೂರಿ ರೆಡಿ ಮಾಡಿಕೊಂಡು ಆಮೇಲೆ ನಾನು ಮಶ್ರೂಮನ್ನು ಹಾಕೋತೀನಿ ಸೊ ಇದು ತುಂಬ ಚೆನ್ನಾಗೂ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಪಾಲಕ್ ಪನ್ನೀರೇ ತಿಂದು ಬೇಜಾರಾಗಿದ್ದರೆ ಇಲ್ಲಿ ನಾನು ಅಗಾರ ಅವರ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ ಈ ಚಾಪರ್ ಅಂತೂ ನಿಜವಾಗ್ಲೂ ನಾವು ಕೊಡೋ ದುಡ್ಡಿಗೆ ಅಷ್ಟೇ ವ್ಯಾಲ್ಯೂ ಇರೋ ಅಂಥದ್ದು ನಾನು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕಲ್ವ ತುಂಬ ಫೈನ್ ಚಾಪ್ ಬೇಕು ನನಗೆ ಸೊ ಈ ಥರ ಏನಾದರೂ ಪಾಲಕ್ ಪನ್ನೀರ್ ಪ್ಯೂರಿ ಥರ ಮಾಡ್ತೀನಿ ಕರಿ ಥರ ಮಾಡ್ತೀನಿ ಅಂದಾಗ ಈರುಳ್ಳಿ ಅದನ್ನು ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಚಾಪರ್ ನಂಗೆ ತುಂಬಾ ಇಷ್ಟ ಆಯಿತು ವಿವರ್ ಕೇಳ್ತಾ ಇದ್ರಿ ಈ ಥರ ಬೆಸ್ಟ್ ಅನ್ನೋ ಪ್ರಾಡಕ್ಟನ್ನು ಸಪ್ರೇಟಾಗಿ ಲಿಂಕ್ ಹಾಕಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಲಿಂಕ್ ಹಾಕ್ತೀನಿ ಇದು ನನಗೆ ತುಂಬ ವರ್ತ್ ಅನ್ನಿಸ್ತು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಚಾಪ್ ಆಗ್ತಾ ಇದೆ ಆ ಥರ ಏನಿಲ್ಲ ಇಲ್ಲಿ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಚಾಪ್ ಮಾಡಿಟ್ಟಿದಂಥ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಎಷ್ಟು ಸಣ್ಣದಾಗಿ ಚಾಪ್ ಮಾಡಿದೆ ನೋಡಿ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಚಾಪ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಡು ಹಸಿ ವಾಸನೆ ಈರುಳ್ಳಿದು ಹೋಗೋ ತನಕ ಫ್ರೈ ಮಾಡಬೇಕು ಈಗ ನಾನು ಬೇಯಿಸಕ್ಕಿಟ್ಟಿದ್ದ ಪಾಲಕು ಮತ್ತು ಹಸಿರು ಮೆಣಸಿನ್ಕಾಯಿನ ಪ್ಯೂರಿ ಮಾಡಿಟ್ಟಿದ್ದೀನಿ ಆ ಪ್ಯೂರಿನ ಹಾಕ್ಕೊಂಡು ಪಾಲಕ್ ಸೊಪ್ಪಿನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿದ್ರೆ ಆಗುತ್ತೆ ಗಟ್ಟಿ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಮಸಾಲ ಹಾಕ್ಕೊಂಡ್ರೆ ಆಗುತ್ತೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪುಡಿ ಇಷ್ಟೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ರೆಡಿ ಆಗಿರೋ ಗ್ರೇವಿಗೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ ಆವಾಗಲೇ ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಆ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ರೆಡಿ ಆಗುತ್ತೆ ಪಾಲಕ್ ಮಶ್ರೂಮು ಇವಾಗ ಅದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು ತರಿಸಿದ್ರಲ್ಲ ಸಬ್ಬಕ್ಕಿ ಸೊಪ್ಪು ನೋಡಿದ್ರೆ ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಅಷ್ಟು ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ದು ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಜೀರಾ ರೈಸ್ ಮಾಡಿದ್ದೀನಿ ಮೊಟ್ಟೆ ಪಲ್ಯಗೂ ಕೂಡ ರೆಡಿ ಮಾಡಿಕೊಂಡೆ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟು ಮಾಡ್ಕೊಂಡಿದ್ವಿ ಸೊ ಇವಾಗ ಇದು ರೆಡಿ ಆಯ್ತಲ್ಲ ಲಾಸ್ಟಲ್ಲಿ ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ರೆ ಇದು ರೆಡಿ ಆಯಿತು ಇಲ್ಲಿ ಜೀರಾ ರೈಸ್ ಇಟ್ಟಿದ್ದೀನಿ ಇಲ್ಲಿ ಎಗ್ ಬುರ್ಜಿ ಮಾಡಿದೆ ಇದು ಸಬ್ಬಕ್ಕಿ ಸೊಪ್ಪು ಇತ್ತಲ್ಲ ಸುಮ್ಮನೆ ಅದು ಇನ್ನೇಂತ ಅಂದರೆ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದುಬಿಟ್ರೆ ಬರೀ ಬಸ್ಸಾರು ಅಂತಲ್ಲ ಈ ಥರ 2-3 ಥರ ಮಾಡ್ಕೊಳಕ್ಕೆ ಇಟ್ಕೊತೀನಿ ಇವಾಗ ಮೊಟ್ಟೆ ಪಲ್ಯ ಆಯಿತಾ ಅದರಲ್ಲಿ ಬೋಂಡ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಮತ್ತು ಇನ್ನೂ ಒಂಥರ
ತರಕಾರಿ ಪಲ್ಯ ಎಲ್ಲದಕ್ಕೂ ಮಿಕ್ಸ್ ಮಾಡೋ ಥರ ಹಾಕಿ ಅದನ್ನು ಮಾಡ್ಬೋದು. ಪಾಲಕ್ ಸೊಪ್ಪನ್ನು ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದು ದಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ದಾಲ್ ಮಾಡ್ತಾರಲ್ಲ ಅದಕ್ಕೆ. ಸೊ ಆ ಥರ ಡಿವೈಡ್ ಮಾಡಿಕೊಂಡು ತರಕಾರಿ ಎತ್ತಿಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದು. ಸೊ ಇವತ್ತಿಗೆ ಇಷ್ಟೇ ಮಧ್ಯಾಹ್ನಕ್ಕೆ ಅಡುಗೆಗೆ. ಎಗ್ ಬುರ್ಜಿ ಮಾಡಿದ್ದೀನಿ, ಸ್ವಲ್ಪ ಪಾಲಕ್ ಮಶ್ರೂಮ್ ಸಖತ್ತಾಗಿದೆ. ಇದು 2 ಟೈಮ್ಸ್ಗೆ ಆಗುತ್ತೆ, 2 ಟೈಮ್ ಕರೆಕ್ಟಾಗಿ ಮಾಡಿದ್ದೀನಿ. ಈ ಸ್ವಲ್ಪ ಜೀರಾ ರೈಸ್ ಇನ್ನೊಂಚೂರು ಆಗಬೇಕು, ಆಗ್ತಾಯಿದೆ. ಸೊ ಇಷ್ಟೇ ಆಯ್ತು ಅಡುಗೆ. ಇನ್ನು ನನ್ನ ಮಗ ಎದ್ದ ತಕ್ಷಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಇದೆಷ್ಟೆಲ್ಲದರಲ್ಲೂ ಪ್ರಗತಿನ ತುಂಬ ಮಿಸ್ ಮಾಡ್ಕೋತೀನಿ. ಈ ವ್ಲಾಗ್ ನೋಡಿದ್ರೆ ಕಾಲ್ ಮಾಡಿ, ಮಮ್ಮಿ ಏನು ಮಾಡಿದ್ಯಾ ಮಮ್ಮಿ, ಅದು ಮಾಡಿದ್ಯಾ ಮಮ್ಮಿ, ಇದು ಮಾಡಿದ್ಯಾ ಮಮ್ಮಿ ಅಂತ. ಆದಷ್ಟು ಮಕ್ಕಳಿಗೆ ಅವರೇ ಊಟ ಮಾಡೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಅಷ್ಟೇ, ಅವರು ಗಲೀಜು ಮಾಡಿಕೊಂಡು ಪರವಾಗಿಲ್ಲ, ಅವ್ರ ಕೈಯಾರೆ ಅವ್ರು ಊಟ ಮಾಡೋ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು. ನಾನು ಹಾಗೆ ಟ್ರೈ ಮಾಡ್ತೀನಿ, ಕೆಲವೊಮ್ಮೆ ಮಾಡ್ತಾನೆ, ಕೆಲವೊಮ್ಮೆ ಮಾಡಿಲ್ಲ ಅಂದಾಗ ಮಾಡಿಸ್ತೀನಿ. ಬಟ್ ಇವಾಗ ನಾನೇ ಪ್ಲೇಟ್ ಅವ್ನು ಮಾಡಿದ್ದೀನಿ. ಶೂ ಎಲ್ಲ ಶೂ ಅದ್ರೊಳಗಡೆ ಇರುತ್ತಾ? ನನ್ನ ಮಗ ಶೂನ ಸೋಫಾ ಕೆಳಗಡೆ ಹುಡುಕ್ತಾ ಇದ್ದಾನೆ. ಹೊರಗಡೆ ಇದೆ ನಡಿ, ನಿನ್ನೆ ಶಾಪಿಂದ ಬರ್ಬೇಕಾದ್ರೆ ಅಲ್ಲೇ ಬಿಟ್ಟು ಬರ್ಲಿಲ್ವಾ? ಓ ಹಾಗೆ ಇವತ್ತು ಪ್ರೀತಮ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನಿನ್ನೆ ವ್ಲಾಗಲ್ಲಿ ನೋಡಿದ್ರಲ್ಲ, ಮಕ್ಳು ನೋಡ್ತಿದ್ದಂಗೆ ಪಾಪ ಅವನು ಅವ್ರ ಹಿಂದೆ ಹೆಂಗೆ ಓಡಾಗ್ತಾ ಇದ್ದ ಅಂತ. ಸೊ ಅದರಲ್ಲೇ ಅರ್ಥ ಆಗುತ್ತೆ ಅವ್ನಿಗೆ ಯಾರ ಜೊತೆ ಏನಾದ್ರು ಆಟ ಆಡಬೇಕು ಅಂತ. ಲಾಸ್ಟ್ ಟೈಮ್ ಒಂದ್ಸರಿ ಪ್ರಗತಿ ಪ್ರೀತಮ್ ಎಲ್ಲ ಕರ್ಕೊಂಡು ಒಂದು ಪಾರ್ಕಿಗೆ ಹೋಗಿದ್ವಿ, ಅಲ್ಲೇ ಮನೆ ಹತ್ರನೇ ಕರ್ಕೊಂಡು ಹೋದ್ರೆ ಅಲ್ಲಿ ಮಕ್ಕಳು ಜಾಸ್ತಿ ಬಂದಿರ್ತಾರೆ. ಸೊ ಅವನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಪ್ರೀತಿ ಹೋಗೋಣ. ಸೊ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅವನಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಬರ್ತೀನಿ ನಡಿ. ಶೂ ಹಾಕೋ, ನಿನ್ ಶೂ ಎಲ್ಲಿದೆ? ಅಲ್ಲಿದೆ ನೋಡಿ, ಮೇಲಿದೆ ನಿನ್ ಶೂ. ಹಾಂ ಶೂ ಶೂ ಪ್ರೀತಮ್ದು ಶೂ ಹಾಕೊಂಡು ಹೋಗೋಣ. ಬಾ ತಗೋ. ಅಲ್ಲಿಂದ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಸಿಕ್ಕಾಬಟ್ಟೆ ಮಕ್ಕಳು ಬಂದಿದ್ರು. ಎಲ್ಲ ಮಕ್ಳ ಜೊತೆ ಅವನ ಆಟ ಆಡಿರೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ, ಫುಲ್ ಜೋಶಲ್ಲಿದ್ದ. ಆದರೆ ಅದನ್ನು ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಕ್ಯಾಮ್ರಾದಲ್ಲಿ. ಸೊ ಫೋನಲ್ಲಿ ಶೂಟ್ ಮಾಡಿದ್ದೆ. ಸರಿ, ಅದನ್ನು ನಾನು ಮಿನಿ ವ್ಲಾಗಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಮಕ್ಕಳನ್ನ ಫಿಸಿಕಲಿ ಅವ್ರು ಆ್ಯಕ್ಟಿವ್ ಆಗಬೇಕಂತಂದರೆ ಈ ಥರ ಮಕ್ಕಳ ಜೊತೆ ಬಿಡಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅವರಿಲ್ಲ ಅಂತಂದರೆ ಜಸ್ಟ್ ಮನೆಯಲ್ಲೇ ಇದ್ದರೆ ಅವ್ರು ಮೆಂಟಲಿ ಸ್ಟ್ರಾಂಗ್ ಆದರೆ ಸಾಕಾಗಲ್ಲ. ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ಲ, ಮೇನ್ ಫಿಸಿಕಲ್, ಅದಾದಮೇಲೆ ಅದು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ, ಅದನ್ನು ನ್ಯಾಚುರಲ್ ಆಗಿ ಮಾಡುತ್ತೆ. ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ಬ್ರೈನ್ ಅಷ್ಟು ಶಾರ್ಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಲಸ್ಸಿ ತೊಗೊಂಡು ಕುಡಿದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಫುಲ್ ಎಂಜಾಯ್ ಮಾಡ್ದೆ, ತುಂಬ ಹೊತ್ತು ಆಟ ಆಡ್ದೆ, ತುಂಬ ಖುಷಿ ಆಯಿತು ಪ್ರೀತಮ್ಗೆ. ಜಸ್ಟ್ ಪಾರ್ಕಿಂದ ಬಂದುಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಇವತ್ತಿಂದ ಹಾಲಿಡೇಸು. ಸೊ ಹಾಗಾಗಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಸ್ಕೂಲಿಂದ ಮೆಸೇಜ್ ಬಂದಿತ್ತು, ಪ್ರಾಜೆಕ್ಟ್ ವರ್ಕ್ ಬಂದಿದೆ ನಿಮಗೆ ಅಂತ. ಸೊ ಅದಕ್ಕೆ ನನ್ನ ಮಗಳು, ಮಮ್ಮಿ ಏನು ಪ್ರಾಜೆಕ್ಟ್ ವರ್ಕ್ ಅಂತ. ಜಾಸ್ತಿ ಏನೂ ಕಷ್ಟದ ಕೊಡಲ್ಲ. ಇವಾಗ ಮಕ್ಕಳು ಅಂತಂದರೆ ರಜಾ ಅಲ್ವಾ, ಓದೋದು ಬರೆಯೋದು ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ರೀಡಿಂಗ್ ರೈಟಿಂಗ್ ಅಷ್ಟೇ ಕೊಟ್ಟಿರ್ತಾರೆ. ಈಗ ಸರಿ ಏನೋ ನ್ಯೂಸ್ ಪೇಪರ್ ಓದೋದು, ಜರ್ನಲ್ ಎಲ್ಲ ಕೊಟ್ಟಿದ್ದಾರೆ. ಅವರು ಡೇ ಟು ಡೇ ರೊಟೀನ್ ಹೆಂಗಿರುತ್ತೆ ಅದನ್ನು ಬರಿಬೇಕು ಅಂತ, ಅದನ್ನೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಇವಾಗ ಇಟ್ಟೆ. ಥ್ಯಾಂಕ್ ಯು ಮಮ್ಮಿ, ಸಾರಿ ಮಮ್ಮಿ ನಿಮಗೆ ಟ್ರಬಲ್ ಮಾಡಿದೆ, ಕಳಿಸು ಅಂತ ಹೇಳ್ಬಿಟ್ಟು ಇದ್ದಿದ್ದೆ ನನ್ನ ಮಗಳದು. ಸೊ ನೋ ಪ್ರಾಬ್ಲಮ್, ಡೈಲಿ ರೀಡಿಂಗ್ ರೈಟಿಂಗ್ ಮಾಡಿದ್ರೆ ಅಷ್ಟೇ ಸಾಕು ಅಂತ. ಒಂದು 3 months ಆಯಿತು ಅನಿಸುತ್ತೆ. ಮತ್ತು ಅಂದರೆ ಇವಾಗ ಈ ಮಂತಿಂದ ಪ್ರೀತಮ್ಗೆ ತುಪ್ಪ ಇಲ್ಲ. ಮನೆಯಲ್ಲಿ ಎರಡು ಹಸು ಕರು ಆಗಿತ್ತಲ್ಲ. ಸೊ ಹಾಲು ಕಡಿಮೆ ಮಾಡಿತ್ತು, ಹಾಗಾಗಿ ಬೆಣ್ಣೆನೂ ಇಲ್ಲ, ತುಪ್ಪನೂ ಇಲ್ಲ. ಇದೊಂದು ಮಂತ್ ಅಡ್ಜಸ್ಟ್ ಮಾಡ್ಕೊ ಅಂತ ನಮ್ಮಮ್ಮ. ಈ ಸರಿ ಕರು ಹಾಕಿದೆ ಅಲ್ಲ, ಸ್ವಲ್ಪ ಏನಾದರೂ ಆಗುತ್ತೆ ಅಂತ. ನಾನು ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ ನನಗೆ. ಹೊರಗಡೆ ತುಪ್ಪ ಪ್ರೀತಮ್ ಅದು ಅವ್ನಿಗೆ ಇಷ್ಟನೂ ಆಗಲ್ಲ, ತೊಗೊಳ್ಳೋದು ಇಲ್ಲ. ಅದಕ್ಕೋಸ್ಕರ ನಾನು ಇದೊಂದು ತರಿಸಿದ್ದೀನಿ ಬೆಣ್ಣೆ. ಇದರೊಳಗೆ ನಾವು ಮನೆಯಲ್ಲಿ ನಾರ್ಮಲ್ ತುಪ್ಪ ಮಾಡ್ತೀವಲ್ಲ, ಅದೇ ಥರ ತುಪ್ಪ ಮಾಡಿ ಇದೊಂದು ತಿಂಗಳು ಆಗ್ಬೋದು ಅಷ್ಟೇ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ಇದನ್ನ ಇವಾಗ ತುಪ್ಪ ಮಾಡಬೇಕು. ಅದಕ್ಕೂ ಮುಂಚೆಗೆ ಪಾರ್ಕಲ್ಲಿ ಆಟ ಆಡ್ಕೊಂಡು ಬಂದಲ್ಲ, ಅವ್ನಿಗೆ ಸಿಕ್ಕಾಪಟ್ಟೆ ಒಂಥರ ಹಸಿವಾಗ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. ಅವ್ನಿಗೆ ಸ್ವಲ್ಪ ಪೊಟ್ಯಾಟೊ ತರಿಸಿದ್ರಲ್ಲ, ಅದ್ರದ್ದು ಒಂಚೂರು ಫ್ರೈ ಮಾಡಿ ಕೊಡ್ತೀನಿ. ಅವ್ನಿಗೆ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ. ಸೊ
ಸ್ವೆಟ್ಟಿಂಗ್ ಆಗಿದ್ದಾನೆ, ಮತ್ತೆ ಅಲ್ಲಿ ಹೋಗಿ ಪಾರ್ಕಲ್ಲಿ ಸಿಕ್ಕಾಬಟ್ಟೆ ಧೂಳಲ್ಲೆಲ್ಲ ಆಡ್ಕೊಂಡು ಬಂದಲ್ಲ, ಸೊ ಅದಕ್ಕೆ. ಬಾ ಸ್ನಾನ ಮಾಡ್ಕೋ ಬಾ. ಎಂತ ಶೆಕೆ ಆಗ್ತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಮಳೆ ಆಗ್ತಾ ಇರ್ಬೋದು ಅನ್ಸ್ತಾ ಇದೆ ನನಗೆ, ಅಂತ ಶೆಕೆ ಆಗ್ತಾ ಇದೆ. ಇದ್ರಲ್ಲಿ ಮಳೆ ಅಂತೆ, ಮಂಡ್ಯ ಮುದ್ದೂರು ಹತ್ರ ಮಳೆ ಆಗ್ತಾ ಇದೆ ಅಂತೆ. ಬೇಗ ಬೆಂಗಳೂರಲ್ಲಿ ಮಳೆ ಬಾರಪ್ಪ ಅಂತ ಕೇಳ್ತಾ ಇದ್ದೀನಿ. ಪ್ರೀತು ಬಾ, ಪಾರ್ಕಲ್ಲಿ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಧೂಳು, ಅಲ್ಲೆಲ್ಲ ಫುಲ್ಲು ಮಣ್ಣಲ್ಲೆಲ್ಲ ಕಾಲೆಲ್ಲ ಹಿಂಗೆ ಕೊದ್ರುಕೊಂಡು ಓಡಾಡ್ತಿದ್ದ, ಸೊ ಅದಕ್ಕೆ ಸ್ವಲ್ಪ ಓ ಪಾರೀಜ ಬೀಜ ಇದ್ನಲ್ಲ. ಇವಾಗ ಶೆಕೆ ಎಲ್ಲ ನೈಟ್ ಅವ್ನಿಗೆ ಒಂಥರ ಶೆಕೆ ಆಗ್ತಾ ಇರುತ್ತೆ, ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಪೌಡರ್ ಅಷ್ಟೇ ಹಾಕ್ತೀನಿ, ಬಾಡಿ ಲೋಷನ್ ಹಾಕಿಲ್ಲ. ಮಾಮಾ ಅರ್ತ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ತೊಗೊಂಡು ಬಂದು ಟಾಲ್ಕ್ ಫ್ರೀ, ಅದಕ್ಕೋಸ್ಕರ ನೋ ಟಾಲ್ಕ್ ಇಲ್ಲ ಅಂತಂದಿದ್ರೆ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗಂತೂ ತುಂಬ ಇಂಪಾರ್ಟೆಂಟ್, ಬೇಸಿಗೆಯಲ್ಲಿ ಅವ್ರ ಮುಖ ನೋಡೋಕ್ಕೆ ಆಗೋದಿಲ್ಲ ಇಲ್ಲ ಅಂತಂದರೆ. ಸೊ ಇವಾಗ ರೆಡಿ ಮಾಡಿದ್ದೀನಿ, ಬಟ್ಟೆ ಹಾಕ್ಬಿಟ್ಟು ಬೇಗ ಮಲಗಿಸ್ಬಿಡ್ತೀನಿ. ಬೇಗ ಮಲ್ಕೊಂಡಷ್ಟು ಅಂದರೆ ಎಷ್ಟು ಬೇಗ ಮಲಗ್ತಾರೆ ಅಷ್ಟು ಒಳ್ಳೆಯದು ಬ್ರೈನ್ಗೆ ಅಂತ ಹೇಳ್ತಾರೆ ಮಕ್ಕಳು. ಸೊ ಆದಷ್ಟು ಬೇಗ ಅಂದರೆ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳು ಅಷ್ಟೇ, ಬೇಗ ಮಲಗಿ ಬೇಗ ಎದ್ದೇಳೋದು ಅವ್ರು ತುಂಬ ಇಂಪಾರ್ಟೆಂಟ್. ಅಂದರೆ ಕ್ರಿಯೇಟಿವ್ ಥಾಟ್ಸ್ಗಳು ಒಂದು ಸೆಲ್ಸ್ ಅಲ್ಲಿ ರಿಲೀಸ್ ಆಗುತ್ತಂತೆ. ಸೊ ಎಷ್ಟು ಬೇಗ ಮಲಗ್ತಾರೋ ಅಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ. ಸೊ ಹೌದು ನಿಜ, ಯಾಕೆಂದರೆ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಅವರು ನಾವೇ ಅಂದ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿದಷ್ಟು ನಮಗೆ ಒಂಥರ ಎನರ್ಜಿ ಆಟೋಮೆಟಿಕ್ಕಾಗಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಇಲ್ಲ ನಾವು ನಿದ್ದೆನೇ ಚೆನ್ನಾಗಿ ಮಾಡಿಲ್ಲ ಅಂದರೆ ಹ್ಯಾಂಗ್ ಓವರಲ್ಲೇ ಇರ್ತೀವಿ, ಏನು ಹೊಸ ಯೋಚನೆಗಳು ಬರೋದಿಲ್ಲ, ಏನೋ ಒಂಥರ ಏನೋ ಅರ್ಥನೇ ಆಗ್ತಾ ಇಲ್ವೇನೋ ಅನ್ನೋ ಥರ ಇರುತ್ತೆ ನಮ್ಮ ತಲೆ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಬೇಗ ಮಲಗಿಸೋಣ ಅಂತ ಬೇಗ ರೆಡಿ ಮಾಡಿದೆ. ಪ್ರೀತು ಬಾ, ಬಟ್ಟೆ ಹಾಕೋ. ಪ್ರೀತ ಮಲಗಿದ್ದಾನೆ. ಇವಾಗ ನಂದು ಇದೊಂದು ಕೆಲಸ ಪೆಂಡಿಂಗ್ ಉಳಿದ್ಬಿಟ್ಟಿದೆ, ಬೆಣ್ಣೆ ಮಾಡಿ ತುಪ್ಪ ಮಾಡಬೇಕು. ಸ್ವಲ್ಪ ಅದು ಗಟ್ಟಿ ಇತ್ತಲ್ಲ, ಮೆಲ್ಟಾಗಲಿ, ಊಟ ಎಲ್ಲ ಆಯಿತು, ಅವನ್ನ ಮಲಗಿಸ್ಬಿಟ್ಟು ಇವಾಗ ಇದು ತುಪ್ಪ ಒಂದು ಮಾಡ್ಕೊಂಡು ಬಿಡ್ತೀನಿ. ಎಷ್ಟು ಅವ್ನು ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ಅಮ್ಮನೇ ಕೊಡ್ತಾಯಿದ್ರು ತುಪ್ಪನ, ಬಟ್ ಈ ಸರಿ ಹಸು ಟೈಮ್ ಅಲ್ಲಿ ನಮಗೆ ಬೆಣ್ಣೆ. ನಿಮಗೂ ಕೂಡ ನನ್ನ ಹಾಗೆ ಪಾಕೆಟಿಂದ ತೊಗೊಂಬರೋ ತುಪ್ಪ ಇಷ್ಟ ಆಗೋದಿಲ್ಲ, ಸ್ಮೆಲ್ ಬರುತ್ತೆ, ಏನು ಮಾಡಬೇಕು ಅಂತಂದರೆ ಈ ಥರ ಟ್ರೈ ಮಾಡಿ. ಸ್ವಲ್ಪ ಮೆಂತ್ಯನ ಫ್ರೈ ಮಾಡ್ಕೊಂಡಿದ್ದೀನಿ, ಕುಟಾಣಿಯಲ್ಲೇ ಕುಟ್ಕೊತಾ ಇದ್ದೀನಿ, ಯಾಕೆ ಸ್ವಲ್ಪನೇ ಇದೆ ಅದಕ್ಕೋಸ್ಕರ. ಅದಕ್ಕೊಂದು ಏಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಿರೋ ಮೆಂತ್ಯನ ಚೆನ್ನಾಗಿ ಆ ಥರ ಪೌಡರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಬೆಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ, ಆ ಬೆಣ್ಣೆ ಮೇಲೆ 1 ಇಲ್ಲ 2 ಕಾಳಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇದು ಮೆಂತ್ಯ ಮತ್ತು ಏಲಕ್ಕಿ 3 ಕುಟ್ಟಿ ಪುಡಿ ಮಾಡಿದ್ದೀನಿ. ಉಪ್ಪು ಹಾಕೊಳ್ಳಿ, ಕಲ್ಲು ಉಪ್ಪು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ನೊರೆ ಏನಿದೆಯಲ್ಲ, ಆ ನೊರೆ ಹೋದರೆ ಸಾಕಾಗುತ್ತೆ. ಇಷ್ಟೇ ಸಾಕು, ಇನ್ನೇನು ಜಾಸ್ತಿ ಬೇಕಾಗಲ್ಲ. ಏಲಕ್ಕಿಯಲ್ಲೇ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೊರೆ ವೈಟ್ ಕಲರ್ ನೊರೆ ಹೋಗೋ ತನಕನೂ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ. ಸೊ ಇಲ್ಲಿಗೆ ತುಪ್ಪ ರೆಡಿ ಆಗುತ್ತೆ, ಈ ಥರ ಆಗುತ್ತೆ. ಇದರಲ್ಲಿ ನಮಗೇನಂದರೆ ಹಸಿ ಸ್ಮೆಲ್ ಬರೋದಿಲ್ಲ, ನಾವೇ ಕಾಯಿಸಿರೋದ್ರಿಂದ ಒಂಥರ ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ತುಪ್ಪ ಅನಿವಾರ್ಯವಾಗಿ ಬೇಕಂದರೆ ಈಗ ಮಾಡ್ಕೋತೀನಿ, ನೀವು ಟ್ರೈ ಮಾಡಿ. 1/2 kg ಬೆಣ್ಣೆಗೆ ಇಷ್ಟೊಂದು ತುಪ್ಪ ಆಗಿದೆ, ನನಗೊಂದು ತಿಂಗಳು ಆರಾಮಾಗಿ ಆಗುತ್ತೆ. ಸೊ ಅಮ್ಮ ತುಪ್ಪ ಕೊಡೋ ತನಕ ಇದೇ ಮೆಥಡ್ನ ಫಾಲೋ ಮಾಡ್ತೀನಿ. ಇದು ಚೆನ್ನಾಗೂ ಇರುತ್ತೆ, ಘಮ ಘಮ ಅಂತ ಇದೆ, ಸೇಮ್ ಮನೇಲಿ ಮಾಡ್ತೀವಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇದೆ. ಆಮೇಲೆ ನಾವು ಕಾಯಿಸಿರ್ತೀವಲ್ವ ಬೆಣ್ಣೆ, ಓಕೆ, ಬಟ್ ನಾವೇ ಕಾಯಿಸಿ ಅದು ರೆಡಿ ಮಾಡೋದಕ್ಕೆ ಒಂದು ಓಕೆ ಕೊಡ್ಬೋದು ಮಕ್ಳಿಗೆ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ಪ್ರೀತಮ್ಗೆ ನೋಡಿದ್ರಲ್ಲ, ಇವತ್ತು ಇಡೀ ದಿನ ಫುಡ್ ರೊಟ್ಟಿನಲ್ಲಿ ಒಂದು ಸ್ವಲ್ಪನೂ ತುಪ್ಪ ಇರಲಿಲ್ಲ. ತುಪ್ಪ ಬೆಳಗ್ಗೆನೇ ಕಾಯಿಸಿದ್ರೆ ಪಾಪ ಆಗ್ತಾಯಿತ್ತು, ನಾನು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಇದೇ ಥರ ಮಾಡಿಕೊಂಡು ಇಟ್ಕೊಂಡಿರ್ತೀನಿ, ಸ್ವಲ್ಪ ತಣ್ಣಗಾಗಲಿ.
ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಡೀ ದಿನ ಪ್ರೀತಮ್ ಜೊತೆ ಹೀಗೆ ಹೋಗುತ್ತೆ, ಅವನ ಜೊತೆ ಹಿಂಗೆ ರನ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತಲ್ಲಾಗಲೇ ದಿನ ಕಳೆದೋಗುತ್ತೆ, ಮತ್ತೆ ದಿನ ಶುರು, ಮತ್ತೆ ಓಡು ಆ ಥರ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೋಮ್ ಮೇಕರ್ ಪವಿತ್ರ ಅನ್ನೋ ಚಾನಲ್ ಇದುವರೆಗೂ ನೋಡಿಲ್ಲ ಅಂತಂದರೆ ಅದನ್ನು ಕೂಡ ಸ್ವಲ್ಪ ಹೈಟಾಗಿ ಇಟ್ಕೊತೀನಿ. ನಂಗೆ ಆ ಕಾಂಟ್ಯಾಕ್ಟ್ ಫುಲ್ಲು ಡೌನಲ್ಲೇ ಇದೆ, ಅಷ್ಟೊಂದು ಬೇಡ. ನನ್ನ ಹೈ ಕಾಂಟ್ಯಾಕ್ಟಿಗೆ ಇಟ್ಕೋ. ಕರೆಕ್ಟಾಗಿದೆಯಾ? ನಾನು ಹಿಂಗೆ ನೋಡೋ ಥರ ಇಲ್ಲ ತಾನೆ? ಹಾಗೆ ಹೋಮ್ ಮೇಕರ್ ಪವಿತ್ರ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಹಾಕ್ತಾ ಇರ್ತೀನಿ. ಅದು ಒಂಥರ ಕುಕಿಂಗ್ ವ್ಲಾಗ್ ಥರ, ಹಾಗೆ ಮೋಟಿವೇಶ್ನಲ್ ವ್ಲಾಗ್ಸ್ ಮತ್ತು ಕ್ಲೀನಿಂಗ್ ಟಿಪ್ಸ್ ಆ ಥರ ಹೋಮ್ ಮೇಕರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ನ ಅದೆಲ್ಲ ಹಾಕಿರ್ತೀನಿ. ಸೊ ಮಿಸ್ ಮಾಡ್ದಲ್ಲೇ ನೋಡಿ ಅಂತ ಹೇಳ್ತಾ, ನೀವು ಈ ಚಾನಲ್ಗೂ ಸಪೋರ್ಟ್ ಮಾಡಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.